ಹಾಯ್ ನಮಸ್ತೆ. ನನ್ನ ಹೆಸರು ಮಧು. ಸೊ ನಾನಿಲ್ಲಿ ಆಂಧ್ರ AP ತೆಲಂಗಾಣದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆರ್ಟಿಕಲ್ಚರ್ ಅಡ್ವೈಸರ್ ಆಗಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಟೋಟಲ್గా ಇದು ಮ್ಯಾಂಗೋ ಟ್ರೀಸ್ ಆಗಿರುತ್ತೆ. ಇಲ್ಲಿ ನಮಗೆ 8 ರೀತಿಯ ಮ್ಯಾಂಗೋ ಟ್ರೀಸ್ ಅಂದರೆ ಡಿಫ್ರೆಂಟ್ ಸೀಡ್ಸ್ ಇದ್ದಾವೆ. ಸೊ ಟೋಟಲಾಗಿ ಇದೊಂದು 40 ಎಕರೆ ಇರುತ್ತೆ ಈ ಒಂದು ಬೆಳೆ ಅನ್ನೋದು. ಸೊ ನೀವು ನೋಡ್ಬೋದು. ಅಂದರೆ ಇಲ್ಲಿ ನನ್ನ ಕೆಲಸ ಏನಪ್ಪ ಅಂತಂದರೆ 15 ದಿವಸಕ್ಕೆ ಒಂದ್ಸಲ ಬರ್ತೀನಿ. ಈ ಒಂದು ಟೋಟಲಾಗಿ 100 ಎಕರೆ ಇದೆ. 15 ದಿವಸಕ್ಕೆ ಒಂದ್ಸಲ ಬಂದು ಇಲ್ಲಿ ಏನಿದೆ ಏನಿಲ್ಲ ಅಂದರೆ ಈಗ ಏನಾದರೂ ಹುಳ ಏನಾದರೂ ಇದೆಯಾ, ಅದಕ್ಕೆ ಸ್ಪ್ರೇ ಮಾಡಬೇಕಾ, ಇಲ್ಲಾಂದರೆ ಏನಾದರೂ ಸಾಯಿಲ್ ಪ್ರಿಫರೆನ್ಸ್ ಕೊಡಬೇಕಾ, ಟೋಟಲಾಗಿ ಅಡ್ವೈಸ್ ಮಾಡೋದು ನನ್ನ ಕೆಲಸ ಆಗಿರುತ್ತೆ. 15 ದಿವಸಕ್ಕೆ ಒಂದ್ಸಲ ಬಂದು ಈ ತೋಟನ ನೋಡಿ ಇದಕ್ಕೆ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಹೋಗೋದು ನನ್ನ ಕೆಲಸ ಆಗಿರುತ್ತೆ. ಹಂಗಾಗಿ 100 ಎಕರೆಯಲ್ಲಿ 40ರಿಂದ 45 ಎಕರೆ ಬರೀ ಮ್ಯಾಂಗೋನೇ ಇದೆ. ಓಕೆನಾ, ನೀವು ನೋಡ್ಬೋದು. ಟೋಟಲಾಗಿ ನಾನು ಜಾಸ್ತಿ ಕೆಮಿಕಲ್ಸ್ನ ಅಡ್ವೈಸ್ ಮಾಡಲ್ಲ, ಆರ್ಗ್ಯಾನಿಕ್ ಅನ್ನೋದನ್ನೇ ನಾನು ಜಾಸ್ತಿ ಅಡ್ವೈಸ್ ಮಾಡ್ತೀನಿ. ಇನ್ನೇನಾದರೂ ಒಂದು ವೇಳೆ ಕೆಮಿಕಲಲ್ಲಿ ಇದು ರಿಕವರಿ ಆಗಲ್ಲ, ಇದೇನಾದರೂ ಆರ್ಗ್ಯಾನಿಕಲ್ ರಿಕವರಿ ಆಗಲ್ಲ ಅಂತೇನಾದರೂ ನನಗೆ ಅನಿಸ್ತಾರೆ, ಅವಾಗ ನಾನು ಕೆಮಿಕಲ್ನ ಸಜೆಷನ್ ಮಾಡ್ತೀನಿ. ಬಿಟ್ಟರೆ ಟೋಟಲಾಗಿ ಇದೆಲ್ಲ ಕೂಡ ಒಂದು 70% ಆರ್ಗ್ಯಾನಿಕಲ್ಲಿ ಒಂದು ತೋಟನ ಮಾಡಿರೋದು. ನಾನು ಇವ್ರಿಗೆ ಹೆಚ್ಚು ಕಡಿಮೆ 1 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀನಿ. ಪ್ರತಿ ಸಲ ಬಂದು ಹೆಂಗೆ ಏನು ಅನ್ನೋದು ಹೇಳ್ತಾ ನಾನು ಇವ್ರ ಜೊತೆಲಿದ್ದೀನಿ. 1 ವರ್ಷದಿಂದ ಜರ್ನಿ ಮಾಡಿದ್ದೀನಿ. ಲೈಕ್ ಈಗ ನನಗೆ ನಾಲೆಡ್ಜ್ ಏನಿದೆ ಅದನ್ನು ನಾನು ಶೇರ್ ಮಾಡಿ ಹೋಗ್ತಾ ಇದ್ದೀನಿ ಅವ್ರಿಗೆ. ಸೊ ಈಗ ಈ ಟೈಮಲ್ಲಿ ಈಗ ಎಕ್ಸಾಂಪಲ್ಗೆ ಹುಳ ಯಾವಾಗ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾದರೆ ಕಂಪಲ್ಸರಿ ಅವ್ರು ಏನು ಬೇಕೋ ಅದನ್ನು ಸ್ಪ್ರೇ ಮಾಡ್ಕೋತಾರೆ. ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಮೇಯ್ನ್ ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ ರೈತರು ಎಜುಕೇಟೆಡ್ ಆಗಬೇಕು. ಲೈಕ್ ಇವಾಗ ನಮ್ಮಂಥ ಯೂತ್ಸ್ ಬರಬೇಕು ಈ ಒಂದು ಫಾರ್ಮಿಂಗ್ಗೆ ಬಂದಾಗ ಖಂಡಿತ ಚೇಂಜ್ ಆಗುತ್ತೆ. ಈಗ ನೋಡ್ಬೋದು ನೀವು, ರೈತರು ತುಂಬ ಜನ ಸರೌಂಡಿಂಗ್ಲೆ ತುಂಬ ಜನ ನೀವು ನೋಡ್ಬೋದು. ರೈತರು ಎಲ್ಲ ಕಡೆನೂ ಕಂಪಲ್ಸರಿ ಸಾಲ ಇಲ್ದಿರೋ ರೈತರೇ ಇಲ್ಲ. ಈ ಒಂದು ನೋಡಿಕೊಂಡ್ರೆ ನಾವು ನೋಡಬೇಕಾದ್ರೆ ನನ್ನ ಇಂಟೆನ್ಷನ್ ಏನಪ್ಪ ಅಂದರೆ ಯಾವ ರೈತ ಕೂಡ ಸಾಲ ಇಲ್ಲದೆ ಬೆಳೆ ಮಾಡಬೇಕು. ರೈತ ರಾಜು ಅಂತ ಕರೀತಾರೆ. ಖಂಡಿತ ಇವತ್ತಿಲ್ಲ ನಾಳೆ ಅದಾಗೇ ಆಗುತ್ತೆ. ನೋಡ್ಕೊಳ್ಳಿ ಬೇಕಂದರೆ. ಯಾಕಂತಂದರೆ ಎಜುಕೇಟೆಡ್ ಫಾರ್ಮರ್ಸ್ ಆಗ್ತಾರೆ. ಎಜುಕೇಟೆಡ್ ಆದರೆ ಖಂಡಿತ ಚೇಂಜ್ ಆಗುತ್ತೆ. ನಮ್ಗೆ ಯಾವಾಗ ಎಜುಕೇಷನ್ ಅನ್ನೋದು ಬರುತ್ತೆ, ಈಗ ನಾನು ಅಷ್ಟೇ, ಈಗ ಓದಿಲ್ಲ ಅಂತಂದರೆ ನನಗೇನು ನಾಲೆಡ್ಜ್ ಇಲ್ಲ ಅಂತಂದರೆ ನಾನು ಯಾರೂ ಆಗಲಿ ಏನು ಬೆಲೆ ಕೊಡಲ್ಲ. ಅದೇ ಥರ ರೈತರು ಅಷ್ಟೇ ತೋಟ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ. ಈಗ ಮ್ಯಾಂಗೋ ಅಂತಂದರೆ ಮ್ಯಾಂಗೋ ಯಾವ ರೀತಿ ಬರುತ್ತೆ, ಯಾವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ, ಸೊ ಆ ಬೆಳೆ ಬಂದ ಮೇಲೆ ಮಾರ್ಕೆಟಿಂಗ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದನ್ನು ನೀವು ನೋಡಿಕೊಂಡ್ರೆ ಖಂಡಿತ ನೀವು ಕೂಡ ಅದರಲ್ಲಿ ಇನ್ಕಮ್ ಅನ್ನೋದನ್ನು ನಾವು ಜನ್ರೇಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ಗೆ ಇದರಲ್ಲಿ ಆರ್ಗ್ಯಾನಿಕಲ್ ಯಾರೆಲ್ಲ ಮ್ಯಾಂಗೋ ಬೆಳೀತಾರೆ ಖಂಡಿತ 1 ಎಕರೆ ಏನಿಲ್ಲ ಅಂತಂದ್ರೂ ಕೂಡ 1 kg 600ರಿಂದ 800 ರೂಪಾಯಿ ಕೂಡ ತಗೊಳ್ಳೋ ಬೈಯರ್ಸ್ ಇದ್ದಾರೆ. ಆರ್ಗ್ಯಾನಿಕಲ್ಲೇ ನೀವು ಮಾಡಿ 1 ವರ್ಷ ಏನಾದರೂ ಪ್ರಾಪರಾಗಿ ನೀವು ಕರೆಕ್ಟಾಗಿ ಆರ್ಗ್ಯಾನಿಕಲ್ ಮಾಡಿ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ತೋಟಕ್ಕೆ ಬಂದು ನಿಮ್ಮ ತೋಟದಲ್ಲೇ ತೊಗೊಂಡೋಗೋಂಥ ಬೈಯರ್ಸು ತುಂಬ ಜನ ಇದ್ದಾರೆ. ಓಕೆನಾ, ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡ್ಬೋದು. ಈಗ ನೋಡ್ಬೋದು ನೀವು, ಇದು ಟೋಟಲಾಗಿ ಒಂದು 40ರಿಂದ 45 ಎಕರೆ ಇದೆ ಅಲ್ಲಲ್ಲಿ. ಓಕೆನಾ, ಮೂಸಂಬಿ ಒಂದು 30 ಎಕರೆ ಇದೆ. ಅದಾದಮೇಲೆ ನಿಂಬೆಹಣ್ಣು ಕೂಡ ಒಂದು 9 ಎಕರೆ 8ರಿಂದ 9 ಎಕರೆ ಇರುತ್ತೆ. ಓಕೆನಾ, ಪ್ರತಿಯೊಂದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿರಿ. ಖಂಡಿತ ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿರಿ ಒಂದು 10 ಜನಕ್ಕೆ. ಈ ಥರ ಯಾರೆಲ್ಲ ದೊಡ್ಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಖಂಡಿತ ನಾನು ಅಡ್ವೈಸ್ ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಅಡ್ವೈಸ್ ಅದೇನಿರುತ್ತೋ ಅದು ಫೀಸ್ ಎಲ್ಲನೂ ಪೇ ಮಾಡ್ಕೋಬೇಕಾಗತ್ತೆ. ಓಕೆನಾ, ಥ್ಯಾಂಕ್ ಯು. ನೋಡ್ಬೋದು ನೀವು ವಿಡಿಯೋನ. ಸೊ ನೋಡ್ತಿದ್ದೀರಲ್ವಾ, ಇದು ಮ್ಯಾಂಗೋ ಟ್ರೀಸ್ ಆಗಿರುತ್ತೆ. ಸೊ ಟೋಟಲಾಗಿ ಇದು ನಮಗೆ ಒಂದು 40ರಿಂದ 45 ಎಕರೆ ಇರುತ್ತೆ. ಸೊ ಇದು ಅಂದರೆ ನಾನೇನು ಮಾಡ್ತಿದ್ದೀನಿ ಅಂದರೆ ಈಗ ಹೋಗಿ ನೋಡ್ತಿದ್ದೀನಿ ಅಲ್ಲಿ ತೋಟದಲ್ಲಿ ಏನಾಗಿದೆ, ಏನು ಪ್ರಾಬ್ಲಮ್ಸ್ ಅಂತ. ಸೊ ಏನಿಲ್ಲ, ಮೇಜರಾಗಿ ಈ ಒಂದು ಆರ್ಟಿಕಲ್ಚರಲ್ಲಿ ಯಾವುದೇ ಒಂದು ಬೆಳೆ ಮಾಡಬೇಕು ಅಂದರೂ ಕೂಡ ನಮಗೆ ಈ ಒಂದು ಬೆಳೆ ಸ್ಟಾರ್ಟ್ ಆಗೋದು ಅಂದರೆ ಈಲ್ಡ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದರೆ ಒಂದು 3ರಿಂದ 5 ವರ್ಷ ಒಳಗಡೆ ನಮಗೆ ಒಂದು ಬೆಳೆ ಒಂದು ಈಲ್ಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೂ ಅಷ್ಟೇ, ಈಗ ಆಲ್ರೆಡಿ ಒಂದು 3 ಇಯರ್ಸ್ ಆಗಿದೆ. ಓಕೆನಾ, ನೆಕ್ಸ್ಟ್ ಇನ್ನು ಇದು ಏನು ಬೆಳೆ ಬರುತ್ತೆ ನೆಕ್ಸ್ಟು ಇದರಲ್ಲಿ. ಈ ಒಂದು ಮ್ಯಾಂಗೋಸ್ ಏನಿದೆ ಟ್ರೀಸು, ಇಲ್ಲೊಂದು 8 ರೀತಿಯ ಮ್ಯಾಂಗೋ ಟ್ರೀಸ್ ಇದ್ದಾವೆ ಟೋಟಲಾಗಿ ಈ ಒಂದು 40ರಿಂದ 45 ಎಕರೆಯಲ್ಲಿ. ಸೊ ನೋಡ್ಬೋದು ನೀವು. ನನ್ನ ಕೆಲಸ ಏನಪ್ಪ ಅಂತಂದರೆ ಈ ಥರ ಬಂದು ಇವ್ರಿಗೆ ಅಡ್ವೈಸ್ ಮಾಡಿ ಹೋಗ್ತಾ ಇರ್ತೀನಿ. ಸೊ ಮೇಜರಾಗಿ ಮ್ಯಾಂಗೋ ನೋಡಿಕೊಂಡ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಮೇ ಬಿ ಬಂದರೂ ಕೂಡ ಏನು ಬರುತ್ತಂದರೆ ಗಿಡ ಅಲ್ಲಲ್ಲಲ್ಲಿ ಸಾಯೋದಾಗಿರ್ಬೋದು, ಇಲ್ಲ ಅಂತಂದರೆ ಅದಕ್ಕೇನಾದರೂ ಈಗ ನಾವೇನಾದರೂ ತಿಪ್ಪೆ ಗೊಬ್ಬರ ಎಲ್ಲನೂ ಯೂಸ್ ಮಾಡಿ ತೊಗೊಂಡೋಗಿ ಏನು ಮಾಡಿಬಿಡ್ತೀವಿ ಅಂದರೆ ತೊಗೊಂಡೋಗಿ ಬುಡದ ಹತ್ರ ಹಾಕ್ಬಿಡ್ತೀವಿ. ಸೊ ಆ ಥರ ನಾವು ಬುಡದ ಹತ್ರ ಹಾಕ್ಬಾರ್ದು. ಓಕೆನಾ, ಆ ಒಂದು ಏನಿರುತ್ತೆ ಮ್ಯಾಂಗೋ ಟ್ರೀ ಅಲ್ಲೊಂದು ಅರ್ಧ, ಓಕೆನಾ, ಅಡುಗು ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಆ ಒಂದು ತಿಪ್ಪೆ ಗೊಬ್ಬರ ಆಗಿರ್ಬೋದು ಏನೆಲ್ಲ ಹಾಕ್ತೀವೋ ತೊಗೊಂಡೋಗಿ ಹಾಕಬೇಕು. ಅದ್ರ ಪಕ್ಕದಲ್ಲಿ ಹಾಕಬೇಕು, ಬುಡದ ಹತ್ರ ಹಾಕ್ಬಾರ್ದು. ಆ ಥರ ಏನಾದರೂ ಬುಡದ ಹತ್ರ ಹಾಕೋದ್ರಿಂದ ಏನಾಗಂತಂದರೆ ಅಲ್ಲಿ ನಮಗೆ ಹುಳಗಳೆಲ್ಲ ಬರುತ್ತೆ. ಆ ಹುಳ ಬಂದಾಗ ಏನಾಗಂತಂದರೆ ರೂಟ್ಸ್ನ ಡ್ಯಾಮೇಜ್ ಮಾಡುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಜಾಸ್ತಿ ಇರುತ್ತೆ. ನೋಡಿ, ಇದಕ್ಕೆ ಆಲ್ರೆಡಿ ಈಲ್ಡ್ ಸ್ಟಾರ್ಟ್ ಆಗಿದೆ. ಈ ಒಂದು ಗಿಡದಲ್ಲಿ ಮಾತ್ರನೇ ಬಂದಿದೆ. ಟೋಟಲ್ ಇಲ್ಲೆಲ್ಲ ನೋಡಿಕೊಂಡ್ರು ಕೂಡ ನೋಡ್ಬೋದು. ಮ್ಯಾಂಗೋ ಮಾತ್ರ ಇದು ಎಕ್ಸಲೆಂಟ್ ಇದೆ. ಇದರಲ್ಲಿ ಒಂದು ಹಣ್ಣು ಕೂಡ ನಾನು ತೊಗೊಂಡು ತಿಂದೆ. ಆ್ಯಕ್ಚುಲಿ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಇದೆ ನಿಜವಾಗ್ಲೂ.
ತುಂಬ ಟೇಸ್ಟಿಯಾಗಿತ್ತು ಈ ಒಂದು ಮ್ಯಾಂಗೋ ಅನ್ನೋದು. ತುಂಬ ಎಕ್ಸಲೆಂಟ್ ಆಗಿದೆ ಇದು. ನೋಡಿ ಇದರಲ್ಲಿ ಆಲ್ರೆಡಿ ಗಿಡದಲ್ಲಿ ಈಲ್ಡ್ ಸ್ಟಾರ್ಟ್ ಆಗಿದೆ, ಪಿಂದೆ ಎಲ್ಲನೂ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು ನೀವು, ಇದು ಈ ಥರ ಇದೆ. ಮತ್ತು ತಿರ್ಗಾ ನೋಡಿ ಇವ್ರು ಬಂದುಬಿಟ್ಟು ಸೂಪರ್ವೈಸರು ಈ ಒಂದು ಏನಿದೆ 100 ಎಕರೆಗೆ ಇವರು ಸೂಪರ್ವೈಸರ್ ಆಗಿರ್ತಾರೆ. ಇವರು ತೆಲುಗಲ್ಲಿ ಮಾತಾಡ್ತಾರೆ, ಒಂದ್ಸಲ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾರೆ ಅಂತ. నమస్తే సార్. నమస్తే సార్. సార్ మీ పేరు? బాలనాగయ్య. ఇది ఏ డిస్టిక్ వస్తుంది, ఏ విలేజ్ కడప వస్తుంది? డిస్టిక్ మిట్టమానపల్లె, ఓకే ఉనిపెంట గ్రామం, ఉనిపెంట మండలం. ఓకే. ఇప్పుడు ఇది టోటల్గా ఇది 100 ఎకరాలు ఉంది యాక్చువల్లీ. 100 ఎకరాల్లో మ్యాంగోని ఒక 45 నుంచి ఒక 50 ఎకర్స్ ఉంది కదా, 40 ఎకర్స్ ఉందన్నమాట. సో ఒక 8 రకాల మ్యాంగో అనేది ఇక్కడ ఉంది మనకు. ఓకేనా. ఇప్పుడు నేను రాకున్న ముందర మ్యాంగో ట్రీస్ ఎలా ఉండింది, మీకు దాని గురించి ఏమైనా అవగాహన ఉండిందా? తర్వాత నేను వచ్చిన తర్వాత సో ఇది ఎలా టేక్ ఓవర్ అయింది, ఒక సంవత్సరం నుంచి నేను వస్తున్నా కాబట్టి మీరు చెప్పండి. ఇప్పుడు ఎగ్జాంపుల్కి అప్పటికి ఇప్పటికి తేడా ఏమైనా అనిపిస్తుందా మీకు? టైం అడ్వైజ్ చెప్పడం కానీ, ఏదన్నా మందులు ఏ టైంకి ఎప్పుడు ఏ వాడాల్సింది చెప్పడం కానీ, అడ్వైజింగ్ మంచిగా చూసుకుంటాడు. ఓకే. మీరు వచ్చిన తర్వాత మీరు ఇచ్చిన అడ్వైజ్ ప్రకారం మందులు వాడిన తర్వాత ఈ విధంగా గ్రోత్ వచ్చేసినాయి. ఓకే. వేరే రైతుకి ఏం చెప్పాలనుకుంటారు దీని గురించి? అయితే నేను ఎక్కువగా కెమికల్స్ని సజెషన్ చేయను, ఆర్గానిక్ అనే దాన్ని ఎక్కువ చెప్తూ ఉంటా. ఆర్గానిక్ ఎక్కువ చెప్తాడు, కెమికల్స్ ఎక్కువ వాడరు. సో మీకైతే ఎలా ఉంది తోట? ఇప్పుడు మంచి గ్రోత్ వచ్చేసింది. చెట్లు ఒక నెక్స్ట్ ఇయర్ కు మంచి కాపు వస్తాయని అనుకుంటున్నాను. ఓకే, ఖచ్చితంగా కాపు కూడా వస్తుంది. ఓకేనా. ఇది మీరు చూడొచ్చు, మన సార్ ఏం చెప్తున్నారు, ఇది టోటల్గా ఒక 100 ఎకరాలు ఉందన్నమాట ఈ బిట్ అనేది. దాంట్లో మనకు మేజర్గా చూసుకుంటే ఇప్పుడు సార్ నేను ఎన్ని రోజులకు ఒకసారి వచ్చి తోట చూస్తున్నా? మంత్లీ 3 times వస్తాడు కంపల్సరీ. మనం ఏదైనా ఎనీ టైం అడ్వైజ్ ఫోన్ చేసినప్పుడు ఇంటర్వ్యూ యాక్షన్ తీసుకుంటాడు. తర్వాత తొందరగా రావడం, దాని గురించి ఏదైనా మంచి అడ్వైజ్ వెరీ గుడ్. ఓకే సార్, థ్యాంక్ యూ. ಸೊ ನಮ್ಮ ರೈತರು ಮಾತಾಡಿದ್ದು ಕೇಳಿಸ್ಕೊಂಡ್ರಲ್ವಾ. ಸೊ ಈ ಥರ ಅಂದರೆ ಕಂಪಲ್ಸರಿ ಅವ್ರು ಯಾವಾಗ ಕಾಲ್ ಮಾಡಿದ್ರು ಕೂಡ ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಅದೊಂದೇ ಅಲ್ಲ, ಅವ್ರಿಗೆಲ್ಲ ಇದು ಮಾಡ್ತಾ ಇರ್ತೀನಿ. ಓಕೆನಾ, ಪ್ರತಿಯೊಂದು ಕೂಡ. ಮತ್ತು ನೋಡಿ ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಈ ಒಂದು ಗಿಡ ಬಂದುಬಿಟ್ಟು ತುಂಬ ಪ್ರಾಬ್ಲಮ್ಸ್ ಇತ್ತು ಗಿಡಕ್ಕೆ, ಅಂದರೆ ಗಿಡ ಸಾಯೋದು ಈ ಥರ ಎಲ್ಲನೂ ಪ್ರಾಬ್ಲಮ್ಸ್ ಇತ್ತು. ಸೊ ಅವ್ರು ರೈತರು ಮಾತಾಡಿದ್ದಾರೆ ನೋಡಿ, ಅಂದರೆ ಏನೇನು ಯೂಸ್ ಮಾಡಿದ್ದಾರೆ ಏನು ಅಂತ ಅವರೆಲ್ಲ ತೆಲುಗಲ್ಲಿ ಹೇಳಿದ್ದಾರೆ. ಆ್ಯಕ್ಚುಲಿ ತೆಲುಗಲ್ಲಿ ಸೊ ಕನ್ನಡದಲ್ಲಿ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ಹಂಗಾಗಿ ತೆಲುಗಲ್ಲಿ ಅವ್ರು ಮಾತಾಡೋದು ನಿಮಗೆ ಅರ್ಥ ಆಗಲ್ಲ ಅಂತ ನಾನು ಆಗ್ತಿಲ್ಲ. ಸೊ ಏನೂ ಇಲ್ಲ, ಗಿಡ ಏನೇನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದ ತಕ್ಷಣವೇ ಅವ್ರಿಗೆ ಸಜೆಷನ್ ಮಾಡ್ತೀನಿ. ಸೊ ಅಲ್ಲಿ ನೋಡ್ಬೋದು ಆ ಗಿಡ ಏನಿದೆ ಅದಕ್ಕೆ ರಿಬ್ಬನ್ ಕಟ್ಟಿದ್ದಾರಲ್ವ. ಈ ಒಂದು ಗಿಡ ಅನ್ನೋದೇನಾಗಿತ್ತಪ್ಪ ಅಂದರೆ ಫುಲ್ಲು ಡಲ್ಲಾಗಿ ಈ ಥರ ಗಿಡಗಳು ಏನಿಲ್ಲ ಅಂದ್ರೂ ಒಂದು ಎಕರೆಯಲ್ಲಿ ಒಂದು 10-15 ಗಿಡ ಸತ್ತೋಗಿತ್ತು, ಅಂದರೆ ಎಲ್ಲ ಹೋಗ್ಬಿಟ್ಟಿದ್ವು ಗಿಡಗಳು. ಸೊ ನಾನು ಬಂದಮೇಲೆ ಆ ಗಿಡಗಳಿಗೆಲ್ಲ ಈ ಥರ ರಿಬ್ಬನ್ ಕಟ್ಟಿ ಅವ್ರಿಗೆ ನಾನು ಹೇಳಿದೆ, ಏನು ಇಲ್ಲ ಸರ್ ಇದೇನು ಪ್ರಾಬ್ಲಮ್ ಇಲ್ಲ, ಸೊ ಈ ಥರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಹಂಗಾಗಿ ಆ ಥರ ರಿಬ್ಬನ್ ಕಟ್ಟಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಾದ ನಂತರ ಈ ಗಿಡದಲ್ಲಿ ನೋಡಿ ಯಾವ ರೀತಿ ಚಿಗುರು ಬಂದಿದೆ, ಯಾವ ರೀತಿ ಗಿಡ ಕೂಡ ಗ್ರೋತ್ ಬಂದಿದೆ. ಸೊ ನೀವು ನೋಡ್ಬೋದು ಈ ಥರ ಒಂದು ರಿಸಲ್ಟ್ ಅನ್ನೋದನ್ನು ನಾನು ಕೊಟ್ಟಿದ್ದೀನಿ ಇವ್ರಿಗೆ. ಸೊ ಹಂಗಾಗಿ ಅದಲ್ಲದೆ ಮತ್ತೆ ತಿರ್ಗಾ ಇದರಲ್ಲಿ ಇನ್ನೂ ತುಂಬ ಗಿಡಗಳು ನೋಡಿ. ಮತ್ತು ಇನ್ನೊಂದು ಗಿಡ ನೋಡಿಸ್ತೀನಿ, ಈ ಗಿಡನೂ ಅಷ್ಟೇ. ಈಗ ಅದೇ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಈ ಚಿಕ್ಕ ಗಿಡ, ಇದು ಕೂಡ ಅಷ್ಟೇ ತುಂಬ ಪ್ರಾಬ್ಲಮ್ ಇತ್ತು ಗಿಡ. ಅಂದರೆ ಇನ್ನು ಅಷ್ಟೇ ಬಿಡಿ ಸರ್, ಇನ್ನು ತೆಗ್ದಾಕ್ಬೇಕು ಇದನ್ನು ಗಿಡಗಳನ್ನ ಅಂತ ಇವ್ರು ಹೇಳಿದ್ರು. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದ್ದಾವೆ. ಸೊ ಅದಕ್ಕೆ ಏನು ಬೇಕೋ ಅದಕ್ಕೆ ಕೊಟ್ಟರೆ ಖಂಡಿತ ನಮ್ಮ ಥರನೇ ಗಿಡಗಳು ಕೂಡ ನಾವಾದರೂ ಹೇಳ್ಕೊತೀವಿ, ಬಟ್ ಅವು ತೋರಿಸ್ಕೊತಾವೆ ಅಷ್ಟೇ ಅಂತ ಹೇಳಿ ಅವ್ರಿಗೆ ನಾನು ಈ ಒಂದು ಗಿಡಗಳಿಗೆ ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಆರ್ಗ್ಯಾನಿಕಲ್ಲೇ ಸಜೆಷನ್ ಮಾಡ್ತೀನಿ. ಸೊ ಸ್ವಲ್ಪ ಏನಾದರೂ 30% ಕೆಮಿಕಲ್ ಅನ್ನೋದನ್ನ ಸಜೆಷನ್ ಮಾಡಿ ಈ ಒಂದು ರಿಸಲ್ಟ್ನ ತೊಗೊಂಬಂದಿದ್ದೀನಿ. ನೋಡ್ಬೋದು ಇಲ್ಲಿ ಈ ಮೇಜರಾಗಿ ನಾನು ಹೇಳಿದ್ನಲ್ವ, ಇದಕ್ಕೆ ಬರೋದು ಜಿಂಕ್ ಡಿಫಿಷಿಯನ್ಸಿ ಬರುತ್ತೆ, ಬೋರಾನು, ಮೆಗ್ನೀಷಿಯಮು, ಐರನ್ ಡಿಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಬರೋಲ್ಲ. ಇನ್ನು ಚಿಗುರುಗಳು ಯಾವಾಗ ಬರುತ್ತೋ ಅವಾಗ ಕಂಪಲ್ಸರಿ ಹುಳ ಬರುತ್ತೆ. ಹುಳ ಬಂದಾಗ ಹುಳಕ್ಕೆ ನಾವು ಸ್ಪ್ರೇ ಮಾಡಿಕೊಂಡ್ರೆ ಖಂಡಿತ ಅದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ನಮಗೆ ಇನ್ನು ಈಲ್ಡಿಂಗ್ ಅನ್ನೋದು ಇನ್ನು ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ. ಖಂಡಿತ ಅದು ಕೂಡ ನಾನು ನಿಮಗೆ ವೀಡಿಯೋ ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಆ ಈಲ್ಡ್ ಹೆಂಗೆ ಬಂದಿದೆ, ಏನು ಎಷ್ಟು ಟನ್ ಬಂದಿದೆ ಎಕರೆಗೆ, ಮತ್ತು ಟೋಟಲಾಗಿ ನಾನು ನಿಮಗೆ ಇದ್ರದ್ದೇನಿದೆ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ಯಾಕಂದರೆ ಇದು ಒಂದು 3 years ಪ್ಲಾಂಟ್ ಆಗಿದೆ. ನೆಕ್ಸ್ಟ್ ಇಯರ್ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಜನವರಿ ಫೆಬ್ರವರಿ ಆ ಟೈಮಲ್ಲಿ. ಸೊ ಅವಾಗಿಂದ ನಾವು ಈಲ್ಡ್ ಯಾವ ರೀತಿ ಯಾಕಂದರೆ ನಾವು ಅಲ್ಲಿವರೆಗೂ 3 ವರ್ಷವರೆಗೂ ಗಿಡನ ಗ್ರೋತ್ ಮಾಡ್ಕೋಬೇಕು. ಯಾಕಂತಂದರೆ ಗಿಡ ಗ್ರೋತ್ ಇಲ್ಲ ಅಂತಂದರೆ ನಮಗೆ ಈಲ್ಡ್ ಬರಲ್ಲ. ಸೊ ಹಂಗಾಗಿ ಗ್ರೋತ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಏನಿದೆ ಇದು ಈ ಒಂದು ಫಾರ್ಮ್ ಹೌಸಲ್ಲಿ ಈ ಥರ ಒಂದು ಕಾಲುವೆ ಕೂಡ ಹೋಗ್ತಾ ಇರುತ್ತೆ.
ಲೈಕ್ ಏನಪ್ಪ ಅಂದರೆ ಆ ಕಡೆ ನೀವು ಬೆಟ್ಟಗಳನ್ನ ನೀವು ಗಮನಿಸ್ಬೋದು, ಅಲ್ಲಿ ಬೀಳೋ ನೀರೆಲ್ಲ ಕೂಡ ಕೆಳಗೆ ಓವರ್ಫ್ಲೋ ಆಗಿ ಬರ್ತಾ ಇರತ್ತೆ ಕೆಳಗಡೆ. ಸೊ ಬಂದು ಈ ಥರ ಈ ಒಂದು ಕಾಲುವೆ ಮುಖಾಂತರ ಸೊ ಕೆಲವೊಂದು ಊರುಗಳಿದ್ದಾವೆ ಪಕ್ಕದಲ್ಲಿ, ಆ ಊರುಗಳಿಗೆಲ್ಲನೂ ಹೋಗ್ತಾ ಇರತ್ತೆ. ಸೊ ಕಾಲುವೆ ನೀರನ್ನು ಕೂಡ ಈ ಒಂದು ತೋಟಗಳಿಗೆಲ್ಲದಕ್ಕೂ ಬಳಸ್ಕೋತಾರೆ ಮೇಜರಾಗಿ. ಸೊ ಮತ್ತು ನೋಡ್ಬೋದು ನೀವು ಈ ಥರ ಟೋಟಲಾಗಿ ಈ ಥರ ನಮಗೆ ಎಲ್ಲೋ ಇಶ್ಯೂಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ನೈಟ್ರೋಜನ್ ಡಿಫಿಷಿಯನ್ಸಿ ಕೂಡ ಇರುತ್ತೆ ಕೆಲವೊಂದು ಗಿಡದಲ್ಲಿ. ಸೊ ಒಂದು ಡಿಫಿಷಿಯನ್ಸಿನ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇಕಾಗಿರೋದನ್ನು ಕೊಟ್ಟರೆ ನಮಗೆ ಖರ್ಚು ಕೂಡ ಕಡಿಮೆ ಬೀಳುತ್ತೆ. ಸೊ ಹಂಗಾಗಿ ಅದನ್ನು ನೋಡಿ ಅದಕ್ಕೆ ಏನು ಬೇಕೋ ಎಲ್ಲ ಕೊಡ್ತಾ ಇರ್ತೀನಿ. ಸೊ ನೋಡ್ಬೋದು ಗಿಡ ತುಂಬ ಎಕ್ಸಲೆಂಟಾಗಿ ಗ್ರೋತ್ ಆಗಿದೆ. ಅದಕ್ಕಿಂತ ಹಿಂದೆ ಗ್ರೋತ್ ಅನ್ನೋದೇ ಇರಲಿಲ್ಲ. ಈಗ ಗ್ರೋತ್ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ನೋಡ್ಬೋದು ಇದೆಲ್ಲ ಡಿಫಿಷಿಯನ್ಸಿ ಇದ್ದಾವೆ. ಸೊ ಇದೆಲ್ಲ ಸ್ವಲ್ಪ ನೀರು ಜಾಸ್ತಿ ನಿಂತ್ಕೊಂಡ್ಬಿಟ್ಟಿದೆ, ಈ ಕಡೆ ನೀರು ಜಾಸ್ತಿ. ಸೊ ನೀರು ಜಾಸ್ತಿ ನಿಂತ್ಕೊಂಡಿರೋದ್ರಿಂದ ನಮ್ಗೆ ಆ ರೀತಿ ಆಗಿಬಿಟ್ಟಿದೆ ಗಿಡಗಳು, ಓಕೆನಾ. ಸೊ ನೋಡ್ಬೋದು ನೀವು ಇದೆಲ್ಲ ಕೂಡ ಟೋಟಲಾಗಿ ನಮಗೆ ಮ್ಯಾಂಗೋ ಟ್ರೀಸು ಗ್ರೋತ್ ಚೆನ್ನಾಗಿ ಆಗಿದೆ. ಕೆಲವೊಂದು ಗ್ರೋತ್ ಆಗಿಲ್ಲ ಗಿಡಗಳು, ಯಾಕಪ್ಪ ಅಂತಂದರೆ ಸ್ವಲ್ಪ ಅಲ್ಲಿ ನೀರು ಜಾಸ್ತಿ ನಿಂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಅಲ್ಲಿ ಏನಾದರೂ ಅದಕ್ಕೆ ಸರಿಯಾದ ಪೋಷಕಾಂಶ ಸಿಗದೇ ಇರೋದಾಗಿರ್ಬೋದು. ಈ ಥರ ಪ್ರಾಬ್ಲಮ್ಸಿಂದ ಕೂಡ ನಮಗೆ ಸೊ ಗ್ರೋತ್ ಆಗಿಲ್ಲ ಗಿಡಗಳು. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಇದು ಲಾಂಗ್ ಕ್ರಾಪ್ ಅಲ್ವಾ, ಹಂಗಾಗಿ ಮತ್ತೆ ನಾವು ಗ್ರೋತ್ ಅನ್ನೋದನ್ನು ನಾವು ತೊಗೊಬೋದು. ಒಂದು ಲೆವೆಲ್ಗೆ ಇವಾಗ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಗಿಡಗಳನ್ನ ನಾವು ಗ್ರೋತ್ ಮಾಡ್ಕೋಬೋದು, ಅದೇನು ಸಮಸ್ಯೆ ಇಲ್ಲ, ಓಕೆನಾ. ಸೊ ನೋಡ್ಬೋದು ನೀವು ಇದೊಂದು ಮ್ಯಾಂಗೋ ತೋಟ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಸಜೆಷನ್ಸ್ ಬೇಕು ಅಂದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಓಕೆನಾ. ನೀವು ಎನಿ ಟೈಮ್ ನೀವು ಕಾಲ್ ಮಾಡಿದ್ರು ಕೂಡ ನಾನು ರೆಸ್ಪಾನ್ಸ್ ಆಗ್ತೀನಿ. ಈ ಥರ ಫಾರ್ಮ್ ಹೌಸ್ ಏನಾದರೂ ಇದ್ದು ಇವರು ನಿಮ್ಗೇನಾದರೂ ಸಜೆಷನ್ಸ್ ಬೇಕು ಅಂದರೆ ಹೇಳಿ, ಖಂಡಿತ ಇನ್ನೂ ಚೆನ್ನಾಗಿ ನಾನು ಸಜೆಷನ್ಸ್ನ ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.